ಎಲ್ಲ ಕಡೆ ವೈರಲ್ ಮಾಡಿದ್ದೀನಿ. ಮತ್ತೆ ಇವತ್ತು ನಾನು ಅವ್ರ ಅಧ್ಯಕ್ಷ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷನ ಭೇಟಿ ಮಾಡಕ್ ಬಂದಿದ್ದೀನಿ. ಅವನ ವಿರುದ್ಧ ನೀವೇನನ್ನು ಶಿಸ್ತು ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವೆಲ್ಲ ದಲಿತ ಪರ ಸಂಘಟನೆಗಳು ನಿಮ್ಮ ಕಚೇರಿ ಮುತ್ತಿ ಹಾಕುವಂತಹ ಕೆಲಸ ನಾನು ಮಾಡ್ತೀನಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಅದ್ರ ಪರವಾಗಿ ನಾನು ಬಂದಿದ್ದೀನಿ. ಅವ್ರಿಗೆ ಇಲ್ಲ 100% ನಾಳೆ ಅವನು ಹೇಳಿದಾನೆ, ನಾಳೆ ವಾಣಿಜ್ಯ ಮಂಡಳಿಗೆ ಬಂದ್ಬಿಟ್ಟು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡ್ತೀನಿ ಹೇಳಿದಾನೆ. ಅದಕ್ಕೆ ಖಂಡಿತ ಇವಾಗ ನಾಳೆ ನಾನು ಮಾತಾಡ್ತೀನಿ ಚಂದ್ರು, ನಾನು ಮಾತಾಡ್ತೀನಿ. ನಾಳೆ ಪತ್ರಿಕಾಗೋಷ್ಠಿ ಕರೀತಾರೆ ವಾಣಿಜ್ಯ ಮಂಡಳಿಯಲ್ಲಿ, ಅವ್ನು ಬರ್ಬೇಕು, ನಾವು ಬರೋಣ. ನಾವು ಬಂದು ನಮ್ಮ ಮುಂದೆಗಡೆ ಅವ್ನು ಕ್ಷಮೆಯಾಚನೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅವನ್ನೆಲ್ಲ ಅವನ ಹುಡ್ಕೊಂಡು ಹೋಗ್ಬಿಟ್ಟು ಅವನ ವಿರುದ್ಧ ರಾಜ್ಯ ವ್ಯಾಪ್ತಿ ನಮ್ಗೆ ಅವನ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋಣ. 100% ಮಸಿ ಬೆಳೆಯುವಂತಹ ಕೆಲಸ ಮಾಡೋಣ, ಮಸಿ ಬೆಳೆದ ಕೆಲಸ ಮಾಡೋಣ. ಮತ್ತೆ ಅಧ್ಯಕ್ಷ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾಳೆ ವಾಣಿಜ್ಯ ಮಂಡಳಿ ಬುದ್ಧಿಗೆ ಹಾಕುವಂತ ಕೆಲಸ ನಾವು ಮಾಡೋಣ ಎಲ್ಲ ಸೇರ್ಕೊಂಡು. ಖಂಡಿತ ಖಂಡಿತ ನಾನು ಖಂಡಿತ ಚಂದ್ರು ನಾನು ಮಾತಾಡ್ತೀನಿ. ನಾನು 100% ಬಂದಿದ್ದೀನಿ. ನಮ್ಮ ಸಂಘಟನೆಯಿಂದ ಎಲ್ಲರೂ ಮಾತಾಡ್ತೀನಿ. ಅದೆಷ್ಟು ನರ್ಸಿಂಗ್ಲು ಅಂತ ಬರುತ್ತೆ. ಖಂಡಿತ ಚಂದ್ರು 100% ನಾನು ಬಂದಿದ್ದೀನಿ. ನಾನು ಮಾತಾಡ್ತೀನಿ. ಓಕೆ ಚಂದ್ರು, ಓಕೆ ಕಾಂಪ್ರಮೈಸ್. ಈಗ ನೋಡಿ ಬಂಧುಗಳೇ, ಈಗಾಗಲೇ ಎಲ್ಲೋ ಇನ್ಸಿಡೆಂಟ್ ನಡೆಯುತ್ತೆ, ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಟೀಚರ್ ನಾವು ಯೋಚನೆ ಮಾಡ್ತೀವಿ ಸರ್. ಆಗ್ಲಿ ಸರ್, ಅವರು ಒಬ್ಬ ಸರ್, ಅವರು ಸಹ ಹಿರಿಯ ಆಲ್ರೆಡಿ ಇದೇ ವಿಷಯಕ್ಕೆ ನಮ್ಮ ಉಪೇಂದ್ರ ಕೇಸ್ ಆಗಿ ನಾನು ಬೆಳಗ್ಗೆ ಅದನ್ನೇ ಮಾತಾಡಿದ್ದೀನಿ. ಅಲ್ಲ, ದಲಿತ ಸಮುದಾಯ ಏನು ಇವ್ರಿಗೇನು ದುಲಂಗಿರಿ ಕೆಲಸ ಮಾಡ್ಬೇಕಾ? ಸಾವಿರ ಪತ್ರಿಕಾಗೋಷ್ಠಿ ಮಾಡ್ಲಿ, ಮತ್ತೊಂದು ಮಾಡ್ಲಿ, ಮಗದೊಂದು ಮಾಡ್ಲಿ, ಆದ್ರೆ ಮಾತಾಡ್ಬೇಕಾದ್ರೆ ನಾಲ್ಗಿನ ಶುದ್ಧವಾಗಿ ಇಟ್ಕೊಬೇಕು. ಸೊ ಮಾತಾಡ್ಬೇಕು. ಇವಾಗ ಚಿತ್ರರಂಗದಲ್ಲಿ ಎಲ್ಲಾ ಸಮುದಾಯದ ವ್ಯಕ್ತಿಗಳಿದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಸೊ ನೀವು ಸಹ ಹಿರಿಯರಾಗಿ ಪ್ರತಿಯೊಬ್ಬರು ಗೌರವ ಕೊಡುವಂತ ಕೆಲಸ ಮಾಡಿದಿರಿ. ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಇದ್ದೀರಿ. ಆದ್ರೆ ಒಂದು ಸಮುದಾಯಕ್ಕೆ ತೇಜವಾದಿ ಮಾಡೋದು ಇವ್ರಿಗೆ ಯಾರು ಸರ್ ಇದು? ಅದೇ ವಿಚಾರವಾಗಿ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀರಿ. ನಿನ್ನೆ ದಿನ ನಾವು ನೋಡಿ ಬಹಳ ಬೇಜಾರಾಯ್ತು ಸರ್. ಬೆಳಗ್ಗೆ ನಮ್ಗೆ ಸುಮಾರು ಬಹಳ ನೋವಾಗಿದೆ ಸರ್. ಸಾಮಾಜಿಕವಾಗಿ ಎಲ್ಲಾದ್ರಲ್ಲೂ ಹೋಗ್ತಾ ಇದೆ. ಅವ್ರೇನ್ ಹೇಳಿಕೆ ಕೊಟ್ಟಿದಾರೋ ಸಾಮಾಜಿಕವಾಗಿ ಎಲ್ಲಾ ಮಾಧ್ಯಮದಲ್ಲೂ ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಅದು ನೋಡ್ಕೊಂಡು ನಾನು ನಿಮ್ಗೆ ಬಂದಿರೋದು. ನಂಗೆ ಸುಮಾರು ನಾನು ಇವತ್ತು ಕಚೇರಿ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ರಿ. ಸೊ ಎಲ್ಲ ಅವ್ನಿಗೆ ಹೇಳಿದೀನಿ ಸರ್. ಬೆಳಗ್ಗೆ ಅವ್ನಿಗೆ ಫೋನ್ ಮಾಡಿ ನಾನು ಮಾತಾಡಿದೀನಿ. ನಾನು ಕ್ಷಮೆಯಾಚನೆ ಆಗಿದ್ದಾರೆ. ಆದ್ರೆ ಅವರು ಫೋನ್ ಮೂಲಕ ಕ್ಷಮೆಯಾಚನೆ ಆಗೋದಿಲ್ಲ. ಬಹಿರಂಗವಾಗಿ ಏನು ಹೇಳಿಕೆ ಕೊಟ್ಟಿದಾರೋ ನಾಳೆ ನಿಮ್ಮ ವಾಣಿಜ್ಯ ಮಂಡಳಿಗೆ ಫೋನ್ ಮಾಡಿದ್ದಾರೆ. 2 ಗಂಟೆಗೆ ಇವತ್ತ ನಾಳೆ 2 ಗಂಟೆಗೆ ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತೀನಿ. ಹೌದು, ಇಡೀ ಮೀಡಿಯಾ ಮುಂದೆ ನಿಂತ್ಕೊಂಡು ಅವ್ರಿಗೆ ಕ್ಷಮಾಪಣೆ ಹೇಳ್ತೀವಿ ಅನ್ನೋ ಮಾತ್ರ ನಮ್ಗೆ ಹೇಳಿದ್ದಾರೆ. ಖಂಡಿತ ಸರ್. ಅವ್ರು ಏನಾದ್ರು ಬಹಿರಂಗವಾಗಿ ಕ್ಷಮೆ ಯಾಚನೆ ಇಲ್ಲ ಅಂತಂದ್ರೆ ತಮ್ಮ ವಾಣಿಜ್ಯ ಮಂಡಳಿ ವಿರುದ್ಧ ನಮ್ಮ ಕರ್ನಾಟಕ ಅಭಿವೃದ್ಧಿ ಸಂಘಟನೆ ಮತ್ತೆ ಇರುವಂತಹ ಎಲ್ಲ ದಲಿತ ಪರ ಸಂಘಟನೆಗಳು ಒಂದಾಗಿ ನಿಮ್ಮ ಕಚೇರಿ ಮುತ್ತಿ ಹಾಕುವಂತ ಕೆಲಸ ಮಾಡ್ತೀವಿ. ಮತ್ತೆ ನಾವು ಸರ್ ಇಮಿಡಿಯೇಟ್ ಆಗಿ ಲೆಟರ್ ಬಂದ ಕೂಡಲೇ ನಾವು ಇಮಿಡಿಯೇಟ್ ಆಗಿ ಅವ್ರಿಗೊಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ತೀವಿ ಸರ್. ಫೋನ್ ಮಾಡಿ ಮಾತಾಡಿ ಸರ್. ದಯವಿಟ್ಟು ಫೋನ್ ನಂಬರ್ ಬೇಕಾ ಅವ್ರದ್ದು? ಅವ್ನು ಸಿಗ್ತಾ ಇಲ್ಲ. ಇಲ್ಲ ಅವ್ರ ಫೋನ್ ನಂಬರ್ ಅವನೇ ಮಾತಾಡಿದ್ದ ಸರ್. ಸಿಗ್ತಾ ಇಲ್ಲ. ನೀವೆಲ್ಲರಿಗೆ ಹೇಳ್ತೀನಿ, ಗರಿಸು ಕನೆಕ್ಟ್ ಮಾಡ್ಕೊಡ. ಈಗ ಮಾಡ್ರಿ ಹೇಳ್ತೀನಿ. ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಾವಿವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ನಾವು ಸ್ವಿಚ್ ಆಫ್ ಮಾಡಿ ನೋಡಿ, ಅವ್ರು ಕಲಿಸು ಬಂದರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಾನು ಬೆಳಿಗ್ಗೆ ಮಾತಾಡಿದ್ದೀನಿ. ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ನಾನು ಇವತ್ತು ದೂರು ಕೊಡ್ತಿದ್ದೀನಿ ಅವ್ರ ವಿರುದ್ಧ ವಾಣಿಜ್ಯ ಮಂಡಳಿ ಈ ಕೂಡಲೇ ಶಿಸ್ತು ಕ್ರಮ ತಗೊಂಡ್ಬಿಟ್ಟು ಕ್ಷಮೆಯಾಚನೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ವಾಣಿಜ್ಯ ಮಂಡಳಿಯನ್ನು ಮುತ್ತಿಗೆ ಹಾಕುವಂತಹ ಕೆಲಸ ನಾವೆಲ್ಲ ಕರ್ನಾಟಕ ಭೀಮಸೇನೆ ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ನಾನು ಮನವಿ ಕೊಡ್ತಾ ಇದ್ದೇನೆ. ದಯವಿಟ್ಟು ತಮ್ಮ ಹೇಳಿಕೆಯನ್ನು ಕೊಡಿ ಸರ್. ಸರ್ ಇವತ್ತಿನ ದಿನ ಏನು ದೂರು ಮಾಡಿದ್ರಪ್ಪ ಆಲ್ರೆಡಿ ಅವನು ತಿಳಿಸಿದ್ದಾನೆ. ನಾಳೆ 2 ಗಂಟೆಗೆ ಇಲ್ಲಿ ಬಂದು ಎಲ್ಲ ನಿಮ್ಮೆಲ್ಲ ಮುಖಂಡರ ಹಾಗೂ ಮೀಡಿಯಾದವ್ರಿಗೆ ಕರೆದು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ. ತಪ್ಪು ಮಿಸ್ ಆಗಿ ಬಂದ್ಬಿಟ್ಟಿದೆ, ತಪ್ಪಾಗಿದೆ ನಂದು ಅನ್ನೋ ಮಾತು ನಮ್ಮ ಹತ್ರ ಆಡಿದೆ. ಬರ್ತಾ ಇದ್ದಾರೆ ಸರ್. ದಲಿತ ಸಮುದಾಯ ಎಲ್ಲಾರ್ದು ಏನೋ ಒಂಥರ ಕೀಳು ಮಟ್ಟದಲ್ಲಿ ಪದೇ ನಿಂದನೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸರಿ ಹೇಳಿದೆಲ್ಲ ದಲಿತ ಸಮುದಾಯಕ್ಕೆ ತಪ್ಪು ಮಾಡಿದಾರೆ ಸರ್, ತಪ್ಪು ಮಾಡಿದ್ದಾರೆ.
ನಾಳೆ 2 ಗಂಟೆಗೆ ಬರ್ತಾರೆ. 2 ಗಂಟೆಗೆ ನಾವು ಬರ್ತೀರಿ, ಎಲ್ಲ ಸಂಘಟನೆ ನಾವು ಬರ್ತೀರಿ, ಅವನು ಬರ್ಲಿ, ಮೀಡಿಯಾ ಮಾಧ್ಯಮ ಮಿತ್ರರು ನೀವು ಕರೀರಿ, ಎಲ್ಲ ಮುಂದೆ ಕ್ಷಮೆ ಯಾಚನೆ ಮಾಡ್ಬೇಕು. ಖಂಡಿತ ಸಾಕು. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.